ಚಂದ್ರು, ಇಂಗ್ಲೀಷ್ನಲ್ಲೆಲ್ಲ ಒಂದಿಷ್ಟು ಫ್ರೇಸ್ಗಳು ಹೇಳ್ತಾರೆ, ಟೇಕ್ ಅ ಚಿಲ್ ಪಿಲ್, ಚಿಲ್ಯಾಕ್ಸ್ ಅಂತ ಎಲ್ಲ. ಅದ್ರ ಬಗ್ಗೆನೇ ಇವತ್ತಿನ ಕಗ್ಗ ಕೇಳೋಣ. ಇನ್ನೇನು ಮತ್ತೇನು ಗತಿಯೆಂದು ಬೆದರದಿರು, ನಿನ್ನ ಕೈಯೊಳಗಿಹುದೆ ವಿಧಿಯ ಲೆಕ್ಕಣಿಕೆ. ಕಣ್ಣಿಗೆಟುಕದೆ ಸಾಗುತಿಹುದು ದೈವದ ಸಂಚು, ತಣ್ಣಗಿರಿಸಾತ್ಮವನು ಮಂಕುತಿಮ್ಮ. ನಾವು ಜೀವನದಲ್ಲಿ ಮುಂದಕ್ಕೆ ಏನಾಗತ್ತಪ್ಪ, ಮುಂದೆ ಹೇಗೆ, ಅಯ್ಯೋ ಇವತ್ತು ಹಿಂಗಾಗೋಯ್ತು, ನಾಳೆ ಏನಾಗತ್ತೋ, ಇನ್ನೇನಾಗತ್ತೋ, ಅದೇನಾಗತ್ತೋ, ಇದೇನಾಗತ್ತೋ ಅಂಥೇಳಿ ಯೋಚನೆ ಮಾಡ್ತಾ ಇರ್ತೀವಿ. ಆದರೆ ಈ ವಿಧಿ ಅಂದರೆ ದೇವರ ಲೆಕ್ಕಾಚಾರದ ಪುಸ್ತಕ, ಅಕೌಂಟ್ ಬುಕ್ಕಲ್ಲಿ ಯಾವ ರೀತಿ ಇದೆ, ಏನು ಬರ್ಕೊಂಡಿದ್ದಾನೆ, ಅದು ಯಾರಿಗೂ ಗೊತ್ತಿಲ್ಲ, ಅದು ನಮಗೆ ಕೈಗೆ ಸಿಗೋದೂ ಇಲ್ಲ. ಮತ್ತು ಈ ದೈವದ ಸಂಚು ಅಂದರೆ ದೇವರು ಯಾವ ರೀತಿ ಯೋಚನೆ ಮಾಡ್ತಾನೆ, ನಮಗೆ ಏನು ಇಟ್ಟಿದ್ದಾನೆ ಮುಂದಕ್ಕೆ ಭವಿಷ್ಯದಲ್ಲಿ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ. ಹಾಗಾಗಿ ಸುಮ್ಮನೆ ಆತ್ಮಕ್ಕೆ ತವಕ ಕೊಡೋದಕ್ಕಿಂತ ಅದನ್ನು ತಣ್ಣಗಾಗಿರೋದಕ್ಕೆ ಬಿಡು. ಅಂದರೆ ಎಲ್ಲ ಅವನ ಕೈಲಿದೆ, ನಾನು ಆರಾಮಾಗಿರ್ತೀನಿ ಅಂತ ಯೋಚನೆ ಮಾಡಿಕೊಂಡು ಸಂತೋಷವಾಗಿರು, ಆತ್ಮಕ್ಕೆ ತುಂಬ ಸ್ಟ್ರೆಸ್ ಕೊಡಬೇಡ ಅಂತ ಹೇಳ್ತಾ ಇದ್ದಾರೆ ಗುಂಡಪ್ಪನವರು. ಸೊ ನೀವು ಎಲ್ಲ ಚಿಲ್ಯಾಕ್ಸ್ ಮಾಡಿ. ನಮಸ್ಕಾರಗಳು.